ನಾನು ಅವ್ರ ಭಾವ. ಕೊಲೆ ಪ್ರಯತ್ನ ಆಗೋ ದಿನ ನಮ್ಮ ಮನೆಗೆ ಬಂದು ಮುಖ ತೊಳ್ಕೊಂಡು ನಮ್ಮ ಹೆಂಗಸರು ಬಂದವ್ರೆ ಅವ್ರನ್ನ ಹೋಗಿ ಇದು ಮಾಡಬೇಕು ಅಂದ್ಬಿಟ್ಟು ಹೋಗಿದ್ದು. ಮತ್ತೆ ಫೋನ್ ಮಾಡಿದ್ರೆ ಡಬ್ಬಳದಲ್ಲಿ ಚುಚ್ಚವ್ರೆ, ಕೀನಲ್ಲಿ ಚುಚ್ಚವ್ರೆ, ಈ ಥರ ಸುಳ್ಳು ಹೇಳಿಕೆಗಳು ಕೊಟ್ಕೊಂಡು ನಮ್ಮನ್ನು ಮಿಸ್ಗೈಡ್ ಮಾಡಿ ನಮ್ಗೆ ಯಾವುದೇ ಥರನೂ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರಕ್ಕೆ ಬಿಟ್ಟಿಲ್ಲ ನಮ್ಮನ್ನು ಕೊನೆವರೆಗೂ. ಆಮೇಲೆ ಯಾವ ರೀತಿ ಪ್ಲಾನ್ ಮಾಡೋದು? ಎಷ್ಟು ಗಂಟೆಲಿ ಅವರು ಮನೆ ಬಿಟ್ರು? ಎಷ್ಟು ಗಂಟೆಗೆ ಅವರು ನಮ್ಮ ಮನೆಗೆ ಬಂದಿದ್ದಾಗ ಅವ್ನು ಆರೂವರೆ ಸರ್. ಅವ್ನ ಮನೆಗೆ ಬಂದು ನಮ್ಮ ಮನೆಗೆ ಬಂದು ಮುಖ ತೊಳ್ಕೊಂಡು ಹೋದಾಗ 6:30 ಆಗಿತ್ತು ನಮ್ಮ ಮನೆಗೆ ಬಂದು. ಆಮೇಲಿಂದ ಅವ್ನ ವಿಷಯನೇ ಬಂದಿಲ್ಲ ನಮ್ಗೆ ಹೊರಗಡೆ ಎಲ್ಲರೂ. 6:30 ಬಿಟ್ಟು ಅವರು ರಸ್ತೆಗೆ ಎಷ್ಟು ಗಂಟೆಗೆ ಹೋದ್ರು ಅಂತ ಮಾಹಿತಿ ಇದೆಯಾ? ಅದ್ರ ಬಗ್ಗೆ ಇಲ್ಲ. 7:30 8 ಗಂಟೆ ಅಷ್ಟೊತ್ತಲ್ಲಿ ಏನೋ ಗಲಾಟೆ ಆಯಿತು ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ಇನ್ನೇನು ಇನ್ಫಾರ್ಮ್ ಮಾಡಲಿಲ್ಲ ನಮ್ಗೆ ಅವರು. ಆಮೇಲಿಂದ ನೋಡಿ ಇವರು ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಹಾಕೊಂಡ್ಮೇಲೂ ಅವ್ರಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡಕ್ಕೆ ಬಿಟ್ಟಿಲ್ಲ. ಅಯ್ಯಮ್ಮ ಅಪೋಲೋ ಹಾಸ್ಪಿಟ್ಲಿಗೆ ಹಾಕೊಂಡ್ಮೇಲೂ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡಕ್ಕೆ ಬಿಟ್ಟಿಲ್ಲ. 3 ದಿನ ವೇಸ್ಟಾಗಿ ಮಲಗಿಸ್ಕೊಂಡು ಬರೀ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಗಿಸವ್ರೆ. ಒಳಗಡೆ ಎಲ್ಲ ಇನ್ಫೆಕ್ಷನ್ ಆಗೈತೆ. ಡಾಕ್ಟರ್ಗಳು ಹ್ಯಾಕಿಂಗ್ ಮಾಡಿದ್ರು ಅನ್ನೋದು ಅರ್ಥ ಆಯ್ತಲ್ಲ. ಇವರು ಅವರೆಲ್ಲ ಶಾಮೀಲಾಗಿದ್ರ ಅದ್ರ ಬಗ್ಗೆನೂ ಐಡಿಯಾ ಇಲ್ಲ. ತನಿಖೆ ಆಗಲೇಬೇಕು ಸರ್. ಇವೆಲ್ಲ 11 ಲಕ್ಷ ದುಡ್ಡು ತಿನ್ಕೊಂಡು ಇವತ್ತಿನ ದಿನ ಎಣ ಈಚೆ ಕಳಿಸ್ತರು ಅಂದರೆ ಸರ್, ಇದು ನಿಜ ಮಾಫಿ ಆಗೋಗೈತೆ ಸರ್. ಇವೆಲ್ಲ ನಿಜ ಹೇಳ್ಬೇಕು ಅಂದರೆ ರಕ್ತ ಕುದೀತದೆ ಸರ್ ಇಂಥ ವಿಚಾರಗಳು ಬಂದಾಗ. ಅಲ್ಲ ಸರ್, ಎಂತ ವಿಪರ್ಯಾಸ ನೋಡಿ. 11 ಲಕ್ಷ 3 ದಿನ ಇದಲ್ದೇನೆ. ಅದೊಂದ್ ಕಡೆ ಆದ್ರೆ ಹೆಂಡತಿ ಅಂದ್ರೆ ಚಿನ್ನ ಸರ ಹಾಕೊಂಡಿರ್ತಾರೆ, ಹೆಂಡತಿನ ಕಾಪಾಡಕ್ಕೆ ಅಂತ ಗಂಡ ಹೋಗ್ತಾರೆ, ಹೊಡೆದಾಡ್ತಾರೆ. ಅಲ್ಲಿ ನೋಡಿದ್ರೆ ಹೆಂಡತಿನ ಸುಪಾರಿ ಕೊಟ್ಟಿರ್ತಾರೆ ಅನ್ನೋದು ಎಂತ ವಿಪರ್ಯಾಸ ಅನ್ಸಲ್ಲ? ತುಂಬಾ ಹಿಂಸೆ ವ್ಯವಹಾರ ಸರ್ ಇದಂತೂ. ಜೀವನದಲ್ಲಿ ಯಾರಿಗೂ ಇಂಥ ಕಷ್ಟಗಳು ಬರಬಾರ್ದು ಒಟ್ಟಿನಲ್ಲಿ. ಇವಳು ಹೆಂಡತಿಗೆ ಇಂಥವ್ರಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಸಂಗೀತ ಅನ್ನೋರಿಗೆ ಏನ್ ಶಿಕ್ಷೆ? ಸರ್, ಕಾನೂನು ಪ್ರಕಾರ ಉಗ್ರವಾಗೇ ಶಿಕ್ಷೆ ಆಗಬೇಕು. ಇನ್ನೊಬ್ರು ಈ ಥರದ ಕೆಲಸ ಮಾಡಬಾರ್ದು. ಇಂಥ ವಿಚಾರಗಳಲ್ಲಿ ಮರಣದಂಡನೆ ಆಗಬೇಕು. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಯಾವುದೇ ಕಾರಣಕ್ಕೂ ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಎಲ್ಲರೂ ಸೇರಿನೇ ಮಾಡಿರೋದು. ಸುಮ್ಮನೆ ಇವ್ರ ಜೊತೆಗೆ ಬಂದು ಸೇರ್ಕೊಂಡು ನಾಟಗಾಡೋರು ಅವರೆಲ್ಲ ಸೇರ್ಕೊಂಡು. ಆದ್ರೆ ಎಲ್ಲರೂ ಸೇರಿನೇ ಮಾಡಿರೋದು ಅವ್ರು ಪೂರ್ತಿ ಎಲ್ಲರೂ. ನಿಮ್ಮ ಹೆಸರು ಸರ್? ಗಣೇಶ್ ಅಂತ ಸರ್. ನೀವೇನಾಗಬೇಕು? ಭಾವ ಆಗಬೇಕು.